ಮೋದಿಗೆ ಮಾಧ್ಯಮಗಳ ಮುಂದೆ ಬರುವ ತಾಕತ್ತಿಲ್ವಾ? ಬಿಜೆಪಿ ಟಗರು ಮೋದಿ ಬಗ್ಗೆ ಹೇಳಿದ್ದು ಎಂತ ಹೇಳಿಕೆ? ಬಿಜೆಪಿಯಲ್ಲಿ 100 ಬಾಗಿಲು, 1 ಬಾಗಿಲಿಗೆ ಎತ್ತಾಳ್. ಪ್ರಧಾನಿ ಮೋದಿ ಮಾಧ್ಯಮಗಳ ಮುಂದೆ ಬಂದು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಹೆದರುತ್ತಿದ್ದಾರಾ? ಮೋದಿಗೆ ಮಾಧ್ಯಮಗಳ ಮುಂದೆ ಬರುವ ತಾಕತ್ತಿಲ್ವಾ? ಇಂಥ ಗಂಭೀರ ಹೇಳಿಕೆ ಕೊಟ್ಟ ಬಿಜೆಪಿ ಟಗರು ಯಾರು? ರಾಜ್ಯ ಬಿಜೆಪಿಯಲ್ಲಿ 100 ಬಾಗಿಲು ಇವೆಯಾ? 1 ಬಾಗಿಲನ್ನ ಯತ್ನಾಳ್ ಕಾಯ್ದಿದ್ದಾರಾ? ಏನಿದು ಕಾಂಗ್ರೆಸ್ ನಾಯಕರ ಗಂಭೀರ ಆರೋಪ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಂಸತ್ನಲ್ಲಿ ಭದ್ರತಾ ಲೋಪಕ್ಕೆ ಭದ್ರತಾ ಸಿಬ್ಬಂದಿ ಕೊರತೆ ಕಾರಣ ಇದೆ. 40% ಅಧಿಕಾರಿಗಳೇ ಇಲ್ಲ. ಇದೆಲ್ಲ ಹೊರಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಚರ್ಚೆಗೆ ಅವಕಾಶ ನೀಡುತ್ತಿಲ್ಲ. ಪ್ರಧಾನಮಂತ್ರಿಗೆ ಮಾಧ್ಯಮಗಳ ಮುಂದೆ ಬರುವ ತಾಕತ್ತು ಇಲ್ಲ ಅಂತೇಳಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಹಾಗಾದ್ರೆ ಪ್ರಧಾನಿ ಮೋದಿ ಅದೇಕೆ ಮಾಧ್ಯಮಗಳ ಮುಂದೆ ಬಂದು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಮುಂದಾಗುತ್ತಿಲ್ಲ? ಮೋದಿ ಆಕ್ರೋಶ, ಆವೇಶಗಳೆಲ್ಲ ಬೃಹತ್ ತೆರೆದ ಸಭೆಗಳಲ್ಲಿ ಮೈಕ್ಗಳ ಮುಂದೆ ಮಾತ್ರನಾ? ಅದು ಕೂಡ ಟೆಲಿಪ್ರಾಂಪ್ಟರ್ ಗಳನ್ನ ನೋಡಿಕೊಂಡು ಮೋದಿ ಭಾಷಣ ಮಾಡ್ತಾರ? ಟೆಲಿಪ್ರಾಂಪ್ಟರ್ ಗಳನ್ನ ಬಿಟ್ಟು ಪತ್ರಕರ್ತರ ಪ್ರಶ್ನೆಗಳಿಗೆ ಮೋದಿ ಅದಕ್ಕೆ ಉತ್ತರ ಕೊಡಲ್ಲ ಅಂತೇಳಿ ದೇಶದ ಶ್ರೀಸಾಮಾನ್ಯರು ಪ್ರಶ್ನೆ ಕೇಳ್ತಿದ್ದಾರೆ. ಅವರು ಮಾಧ್ಯಮದವ್ರ ಮುಂದೆ ಬರೋ ತಾಕತ್ತು ಇಲ್ಲ, ಅವ್ರಿಗೆ ಎದುರಿಸುವಂತ ಶಕ್ತಿನೂ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಹೇಳಿದ್ದೇ ವೇದವಾಕ್ಯ ಅಲ್ವೇ? ಇನ್ನ ಎಂಎಲ್ಸಿ ಎಚ್ ವಿಶ್ವನಾಥ್ ಇಷ್ಟಕ್ಕೆ ನಿಂತಿಲ್ಲ. ಸಂಸತ್ನಲ್ಲಿ 142 ಸಂಸದರ ಅಮಾನತು ಬಗ್ಗೆಯೂ ಕಿಡಿಕಾರಿದ್ದಾರೆ. ನುಸುಳುಕೋರರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಸಂಸತ್ತು ಇರೋದೇ ಚರ್ಚೆ ಮಾಡೋದಕ್ಕೆ, ಮಾತನಾಡದೆ ಬೇಡ ಅಂದ್ರೆ ಹೇಗೆ? ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತವೆ, ಅವೆಲ್ಲವಕ್ಕೂ ಆಡಳಿತ ಪಕ್ಷ ಉತ್ತರ ಕೊಡಬೇಕು. ಪ್ರಪಂಚದ ಮುಂದೆ ಭಾರತ ಬೆತ್ತಲಾಗುತ್ತಿದೆ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಇದನ್ನೆಲ್ಲ ವಿರೋಧ ಪಕ್ಷದವರು ಕೇಳಿದ್ದಕ್ಕೇನೆ ನೀವು ಅವರನ್ನ ಅಮಾನತಿನಲ್ಲಿ ಇಡ್ತೀರಿ ಅಂತ. ಸಂಸತ್ ಇರೋದು ಯಾತಕ್ಕೆ? ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ರಾಜ್ಯ ಬಿಜೆಪಿಯನ್ನ ತರಾಟೆಗೆ ತಗೊಂಡಿದ್ದಾರೆ. ಬಿಜೆಪಿಯಲ್ಲಿ ಸಮನ್ವಯತೆ ಇಲ್ಲವಾಗಿದೆ. ಅಸಲಿ ವಿರೋಧ ಪಕ್ಷದ ನಾಯಕ ನಾನು ಅಂತ ಇನ್ನೊಬ್ಬರು ಹೇಳ್ತಾರೆ. 3 ಅಲ್ಲ, ಬಿಜೆಪಿ ಅವರ ಮನೆ 100 ಬಾಗಿಲಾಗಿದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಬಗ್ಗೆಯೂ ಕಿಡಿಕಾರಿದ್ದು 2 ಮನೆಗಳಿಗೂ ಬೆಂಕಿ ಬಿದ್ದಿದೆ. ಬೆಳಗಾವಿಯಲ್ಲಿ ನೋಡಿದ್ದೇವೆ, ಇವರದ್ದು ಮನೆ 3 ಬಾಗಿಲಾಗಿದೆ. 1 ಬಾಗಿಲು ಯತ್ನಾಳ್ ಕಾಯ್ತಿದ್ದಾರೆ, ಇನ್ನೊಂದು ಬಾಗಿಲು ಆರ್ ಅಶೋಕ್ ಕಾಯ್ತಿದ್ದಾರೆ, 3ನೇ ಬಾಗಿಲನ್ನ ವಿಜಯೇಂದ್ರ ಕಾಯ್ತಿದ್ದಾರೆ. ಎಲ್ಲಿದೆ ಇವರಲ್ಲಿ ಸಮನ್ವಯತೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಯತ್ನಾಳ್ ಅಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ಅಶೋಕ್ ಅಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೂ ಒಂದು ಬಾಗಿಲು ವಿಜಯೇಂದ್ರ ಅಂಡ್ ಕಂಪನಿ ಕಾಯ್ತಾ ಇದ್ದಾರೆ. ಎಲ್ಲಿದೆ ಸಮನ್ವಯ? ಅದರಲ್ಲಿ ಬರಗಾಲ ಡಿಸ್ಕಸ್ ಮಾಡ್ರಿ ಅಪ್ಪ ಅಂದ್ರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ. ಇನ್ನು ಸಂಸದ ಪ್ರತಾಪ್ ಸಿಂಹ ವಿಚಾರಣೆ ಅಗತ್ಯ ಇಲ್ಲ ಎನ್ನುವ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕಲಬುರಗಿ ಎಂಪಿ ಉಮೇಶ್ ಜಾಧವ್ಗೆ ಬುದ್ಧಿ ಇಲ್ಲ, ಇದು ಗಂಭೀರವಾದಂತ ವಿಚಾರ ಅಂತೇಳಿ ನಿಮ್ಮ ಪ್ರಧಾನಿ ಮೋದಿ ಅವರೇ ಹೇಳಿದ್ದಾರೆ. ಪ್ರತಾಪ್ ಸಿಂಹ ವಿಚಾರಣೆ ಅವಶ್ಯಕತೆ ಇಲ್ಲ ಅಂತ ಹೇಳೋಕೆ ಇವ್ರ್ಯಾರು? ಇನ್ನ ಇಬ್ಬರಿಗೂ ಬಿಜೆಪಿ ಸಂಸದರೇ ಪಾಸ್ ಕೊಟ್ಟಿದ್ದಾರಂತೆ. ಉಮೇಶ್ ಜಾಧವ್ ಅವರಿಗೆ ಕೊಟ್ಟಿದ್ರೆ ಏನ್ ಮಾಡ್ತೀರಾ? ಉತ್ತರ ಕೊಡಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ. ಇಂಡಿಯಾ ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಎಂಬ ವಿಚಾರವಾಗಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ, ಯಾರೋ ಒಬ್ರು ಕನ್ನಡಿಗರು ಪ್ರಧಾನಿ ಆಗ್ತಾರೆ ಅಂದ್ರೆ ಬೇಡ ಅಂತೀರಾ ಅಂತೇಳಿ ಪ್ರಶ್ನಿಸಿದ್ದಾರೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷರು ಈ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಮುಂದಿರೋ ಈಗಿರೋ ಸವಾಲು ಆದಷ್ಟು ಹೆಚ್ಚಿನ ಸಂಸದರನ್ನ ಆಯ್ಕೆ ಮಾಡಿ ದೆಹಲಿಗೆ ಕಳಿಸೋದು ಅಂತೇಳಿ ಮೆಜಾರಿಟಿ ತರಲು ಏನೇನು ಮಾಡಬೇಕು ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಂಸತ್ ಕಲಾಪದಲ್ಲಿ ಬಿಜೆಪಿಯ ವರ್ತನೆ, ಮೋದಿ ಪ್ರೆಸ್ ಮೀಟ್ ಮಾಡೋಕೆ ಹಿಂಜರಿಯೋದು, ಹಾಗೇನೆ ರಾಜ್ಯ ಬಿಜೆಪಿಯಲ್ಲಿನ ಕಚ್ಚಾಟದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.